ಕರ್ನಾಟಕದಲ್ಲಿ ಟ್ಯಾಕ್ಸಿಗೆ ಅದೇ ತರನೇ ಮ್ಯಾಕ್ಸಿ ಕ್ಯಾಬ್ ಬಸ್ಸಸ್ಗೆ ಸಪರೇಟ್ ಪರ್ಮಿಟ್ಗಳಿದೆ. ಆಟೋ ರಿಕ್ಷಾಗಳಿಗೆ ಸಪರೇಟ್ ಪರ್ಮಿಟ್ಗಳಿದೆ. ಆಟೋ ರಿಕ್ಷಾ ಬಂದ್ಬಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡಬಹುದು. ಕೆಎಸ್ಆರ್ಟಿಸಿ ಬಸ್ಸಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಬಿಎಂಟಿಸಿ ಬಸ್ಸಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. PSV ಪರ್ಮಿಟ್ಗಳು ಎಂಪ್ಲಾಯ್ ಟ್ರಾನ್ಸ್ಪೋರ್ಟೇಷನ್ಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿಗಳನ್ನು ಕೊಡ್ತಾ ಇದೆ. ಇದರಲ್ಲಿ ಕಾಂಪಿಟೇಟಿವ್ ಪ್ರೈಸ್ಗೆ ಆಪರೇಟ್ ಮಾಡುವಂತಹ ಸಿಸ್ಟಮ್ಗಳು ಇದೆ. ಇದೇ ತರ ಸ್ಕೂಲ್ ಚಿಲ್ಡ್ರನ್ಸ್ಗಳಿಗೆ ಕೂಡ ಸ್ಕೂಲ್ ಬಸ್ಸಸ್ಗಳು ಕೂಡ ವೆರಿ ಕಾಂಪಿಟೇಟಿವ್ ಪ್ರೈಸ್ಗಳಲ್ಲಿ ಅವರು ಕೂಡ ಸ್ಕೂಲ್ ಚಿಲ್ಡ್ರನ್ಸ್ಗಳಿಗೆ ಫೆಸಿಲಿಟಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಪರ್ಮಿಟ್ ಸಿಸ್ಟಮ್ ಇದೆ, ಸೇಫ್ಟಿ ಪ್ರೊಸೀಜರ್ಸ್ ಅಂತಿದೆ. ಡ್ರೈವರ್ಸ್ಗಳಿಗೆ ಕೂಡ ಸಪರೇಟ್ ಆದ ನಾರ್ಮ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೂಡ ಡ್ರೈವಿಂಗ್ ಲೈಸೆನ್ಸ್ ಅಲ್ಲಿ ಕೂಡ ಇದೆ. ಇನ್ಕ್ಲೂಡಿಂಗ್ ಅವರಿಗೆ ಫಸ್ಟ್ ಏಡ್ ಟ್ರೈನಿಂಗ್ ಆಗ್ಬಿಟ್ಟು ಬ್ಯಾಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಡ್ರೈವರ್ಗೆ ಇರುತ್ತೆ. ಅವರು ಎಲ್ಲೋ ಬೋರ್ಡ್ ವೆಹಿಕಲ್ ಗಳನ್ನು ರೆಂಟೆಡ್ ವೆಹಿಕಲ್ ಓಡಿಸಬಹುದು. ಸಮ್ ಟೈಮ್ ಪ್ಯಾಸೆಂಜರ್ ಗಳಿಗೆ ಏನಾದ್ರು ಡಿಸ್ಟರ್ಬೆನ್ಸ್ ಆಯ್ತು, ಹೆಲ್ತ್ ಅಪ್ಸೆಟ್ ಆಯ್ತು, ಏನಾದ್ರು ತೊಂದರೆ ಆದ್ರೆ ಡ್ರೈವರ್ಗೆ ಫಸ್ಟ್ ಏಡ್ ಆಗಿದೆ ಅಂದ್ರೆ, ಫಸ್ಟ್ ಏಡ್ ಟ್ರೈನಿಂಗ್ ಆಗಿದೆ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ತರ ಪೇಷಂಟ್ಗೆ ಅವರ ಪ್ಯಾಸೆಂಜರ್ಗೆ ಸೇಫ್ಟಿ ಮಾಡಬೇಕು, ಸುರಕ್ಷತೆ ಕೊಡಬೇಕು, ಹೆಲ್ತ್ ಕಂಡೀಷನ್ಗೆ ಯಾವ ತರ ಸಪೋರ್ಟ್ ಕೊಡಬೇಕು ಅಂತ ಹೇಳುವಂಥದ್ದು ಡ್ರೈವರ್ಗೆ ಗೊತ್ತಿರುತ್ತೆ. ಇದು ಫಸ್ಟ್ ಏಡ್ ಅಲ್ಲಿ ನಮಗೆ ಟ್ರೈನಿಂಗ್ ಆಗಿ ಬರುವಂತದ್ದು. ಅದೇ ತರನೇ ಪರ್ಮಿಟ್ಗಳಿಗೂ ಅಷ್ಟೇ ಪಾಯಿಂಟ್ ಟು ಪಾಯಿಂಟ್ ಡ್ರಾಪ್ ಮಾಡೋದಕ್ಕೆ ಟ್ಯಾಕ್ಸಿ ಪರ್ಮಿಟ್ಗಳಲ್ಲಿ ಅವಕಾಶ ಇಲ್ಲ. ಅದು ಅಲ್ಲಿ ಆಟೋ ರಿಕ್ಷಾಗಳಿಗಿದೆ, ಬಿಎಂಟಿಸಿ ಬಸ್ಸಸ್ಗಳು ಓಡುತ್ತೆ, ಅವರಿಗೆ ಮಾತ್ರ ಇದೆ. ಅದು ಬಿಟ್ಟರೆ ಸ್ಟೇಜ್ ಕ್ಯಾರೇಜ್ ಪರ್ಮಿಟ್ಗಳಿದೆ. ಏನು ಇವಾಗ ಹೊಸದಾಗಿ ಮೊನ್ನೆ ಒಂದು 2 days ಬಿಫೋರ್ ನಾನು ನ್ಯೂಸ್ ಪೇಪರ್ ಓದಿದೆ, ಕಾರ್ ಪೂಲಿಂಗ್ ಸಿಸ್ಟಮ್ಸ್ ಗೆ ಅವಕಾಶ ಕೊಡ್ತೀವಿ ಅಂತ. ರೀಸೆಂಟ್ಲಿ ನಾವು ನೋಡ್ತಾ ಇದ್ದೀವಿ ಲಾಸ್ಟ್ 2-3 days ಇಂದ, ಇದು ಕಳೆದ 3 years ಇಂದ ಕೂಡ ನಾವೆಲ್ಲ ಮಾತಾಡ್ತಾನೆ ಇದೀವಿ ರೆಗ್ಯುಲರ್ ಆಗಿ. ಏನು ಬೈಕ್ ಟ್ಯಾಕ್ಸಿ ಇದೆ, ಓನ್ ಯೂಸ್ ವೆಹಿಕಲ್ ಅಲ್ಲಿ ಪ್ಯಾಸೆಂಜರ್ ಅನ್ನು ಕೂತ್ಕೊಳ್ಸ್ಕೊಂಡು ಹೋಗುವಂತದ್ದು. ಈಗ ಬೈಕ್ ಟ್ಯಾಕ್ಸಿ ಆಪರೇಟ್ ಮಾಡಬೇಕಂದ್ರೆ ಏನೆಲ್ಲ ಪ್ರೊಸೀಜರ್ಸ್ ರೆಂಟೆ ವೆಹಿಕಲ್ ಅಲ್ಲಿ ಯಾವ ತರ ಬರುತ್ತೆ, ಒಂದು ಟ್ಯಾಕ್ಸಿಗೆ ಯಾವ ತರ ನಾವು ಕಂಡೀಷನ್ಸ್ ಇದೆ, ಆಟೋ ರಿಕ್ಷಾ ಡ್ರೈವರ್ಗೆ, ಆಟೋ ರಿಕ್ಷಾ ಪರ್ಮಿಟ್ಗೆ, ರಿಜಿಸ್ಟ್ರೇಷನ್ ಸಿಸ್ಟಮ್ಸ್ ಅಲ್ಲಿ, ಇನ್ಸೂರೆನ್ಸ್ ಸಿಸ್ಟಮ್ಸ್ ಅಲ್ಲಿ ಏನ್ ಬರುತ್ತೆ. ಕಾರ್ ಪೂಲಿಂಗ್ ಮಾಡ್ತಾನಂದ್ರೆ ಆ ಸೇಮ್ ವೆಹಿಕಲ್ ಅದೆಲ್ಲ ಇರಬೇಕು. ಪ್ಯಾಸೆಂಜರ್ ಸಪರೇಟ್ ಆಗ್ತಾರೆ, ವೆಹಿಕಲ್ ಓನರ್ ಸಪರೇಟ್ ಆಗ್ತಾರೆ. ಡ್ರೈವ್ ಮಾಡೋರು ಓನರ್ ಆಗಿದ್ರೆ ಅವ್ರು ಸಪರೇಟ್, ಪ್ಯಾಸೆಂಜರ್ ಸಪರೇಟ್. ಯಾಕಂದ್ರೆ ಪ್ಯಾಸೆಂಜರ್ ಕೈಯಿಂದ ರೆಂಟ್ ತಗೊಳ್ಳೋ ಕಾರಣ ಪ್ಯಾಸೆಂಜರ್ ಆಗ್ತಾರೆ ಅವರು, ಅವ್ರ ಫ್ರೆಂಡ್ ಆಗಲ್ಲ, ಕೊಲಿಕ್ ಆಗಲ್ಲ. ಕೊಲಿಕ್ ಈಸ್ ಆಲ್ಸೋ ರೆಂಟಿಂಗ್ ಫಾರ್ ದ ಮನಿ. ಅದ ಕಾರಣ ಅವರು ಕ್ಲೈಂಟ್ ಆಗ್ತಾರೆ, ಪ್ಯಾಸೆಂಜರ್ ಆಗ್ತಾರೆ. ಅವಾಗ ಆ ಇನ್ಸೂರೆನ್ಸ್ ಸಪರೇಟ್ ಇರಬೇಕಾಗುತ್ತೆ ಕಾರ್ ಪೂಲಿಂಗ್ ಗೆ. ಅದೇ ತರನೇ ಪರ್ಮಿಟ್ ಸಿಸ್ಟಮ್ ಅದಕ್ಕೆ ಬೇಕಾಗುತ್ತೆ. ರೆಂಟ್ ವೆಹಿಕಲ್ ರನ್ ಮಾಡಬೇಕಂದ್ರೆ ಪರ್ಮಿಟ್ ಸಿಸ್ಟಮ್ ಬೇಕಾಗುತ್ತೆ. ಅದೇ ತರನೇ ವೆಹಿಕಲ್ ಸಮ್ ಟೈಮ್ ವೆಹಿಕಲ್ ಅಲ್ಲಿ ಏನಾದ್ರೂ ಥೆಫ್ಟ್ ಆಯ್ತು, ಇಲ್ಲ ಇನ್ನೇನಾದ್ರೂ ಆತಂಕಕಾರಿ ಆಯ್ತು ಅಂದ್ರೆ ಅಂತ ಟೈಮಲ್ಲಿ ವೆಹಿಕಲ್ ಟ್ರೇಸ್ ಮಾಡಕ್ಕೆ ಈಗ ಸುರಕ್ಷತಾ ರೂಲ್ಸ್ಗಳು ಬೇಕಾದಷ್ಟು ರೂಲ್ಸ್ಗಳು ಬಂದಿದೆ. ಒಂದು 8 ರಿಂದ 10 ರೂಲ್ಸ್ಗಳು ಸೇಫ್ಟಿ ಪರ್ಪಸ್ ರೂಲ್ಸ್ಗಳಿದೆ. ಅದರಲ್ಲಿ ಪ್ಯಾಸೆಂಜರ್ ಸೇಫ್ಟಿ ಇದೆ, ವೆಹಿಕಲ್ ಸೇಫ್ಟಿ ಇದೆ, ಸ್ಪೀಡ್ ಕಂಟ್ರೋಲಿಂಗ್ ಸೇಫ್ಟಿಗಳಿದೆ. ಇದೆಲ್ಲವೂ ಕೂಡ ರೆಂಟೆಡ್ ವೆಹಿಕಲ್ಗೆ ಪರ್ಮಿಟ್ ಕೊಡುವಾಗಲೇ, ರಿಜಿಸ್ಟರ್ ಮಾಡುವಾಗಲೇ ಇದೆಲ್ಲ ಫಿಟ್ ಆಗಿ ರೂಲ್ಸ್ ಅಂಡರ್ ಅಲ್ಲಿ ರಿಜಿಸ್ಟರ್ ಆಗಿ ವೆಹಿಕಲ್ ಬರುತ್ತೆ ಕಮರ್ಷಿಯಲ್ ಪರ್ಪಸ್ ರನ್ ಮಾಡುವಂತ ಟ್ರಾನ್ಸ್ಪೋರ್ಟ್ಗೆ. ಈ ಕಾರ್ ಪೂಲಿಂಗ್ ಅಂತ ಹೇಳುವಂತ ಖಾಸಗಿ ವೆಹಿಕಲ್ಗಳು ಕೂಡ ನೀವು ಕೊಟ್ರೆ ಇದರಲ್ಲಿ ಈ ಸೇಫ್ಟಿ ಪರ್ಪಸ್ಗಳು ಯಾವುದೂ ಇರಲ್ಲ. ಇನ್ಸೂರೆನ್ಸ್ ಲಿಮಿಟೆಡ್ ಇನ್ಸೂರೆನ್ಸ್ ಇರುತ್ತೆ. ಇದೆಲ್ಲವೂ ಇದ್ದಲ್ಲಿ ಮಾತ್ರನೇ ವೆಹಿಕಲ್ ಯೆಲ್ಲೋ ಬೋರ್ಡ್ ಮತ್ತು ವೈಟ್ ಬೋರ್ಡ್ ಅಂತ ರಿಜಿಸ್ಟ್ರೇಷನ್ ಅನ್ನು ಒನ್ಸ್ ಕೊಟ್ಟ ಮೇಲೆ ಈ ತರ ಮಾಡೋದು ತಪ್ಪು. ಅದೇ ತರ ನೀವು ಕಾರ್ ಪೂಲಿಂಗ್ ಸಿಸ್ಟಮ್ ಅನ್ನು ನೀವು ಸಿಟಿಯಲ್ಲಿ ಮಾಡ್ತೀರಂದ್ರೆ ಯೆಲ್ಲೋ ಬೋರ್ಡ್ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿ ಲಿಬರಲ್ ಆಗಿ ಎಲ್ಲರೂ ಯಾವ ವೆಹಿಕಲ್ ಯಾವ ಪರ್ಮಿಟ್ ಇರುತ್ತೆ ಒಂದೇ ಸಿಂಗಲ್ ಪರ್ಮಿಟ್ ಅಲ್ಲಿ ಗಾಡಿ ಓಡಿಸೋ ಮಾಡಬೇಕಾಗುತ್ತೆ. ಆ ತರ ಮಾಡಿದಾಗ ಯಾವ ವೆಹಿಕಲ್ ಬೇಕಾದ್ರೂ ಓನ್ ಯೂಸ್ ವೆಹಿಕಲ್ ನವರು ಕೂಡ ರೆಂಟ್ ಮಾಡಬಹುದು. ಯೆಲ್ಲೋ ಬೋರ್ಡ್ ವೆಹಿಕಲ್ ರಿಜಿಸ್ಟ್ರೇಷನ್ ಮಾಡುವಂತ ಕಡ್ಡಾಯ ಇಲ್ಲ. ಯಾವ್ದು ಈಸಿಯೆಸ್ಟ್ ಆಗುತ್ತೆ, ಯಾವ್ದು ಕಡಿಮೆ ಟ್ಯಾಕ್ಸ್ ಆಗುತ್ತೆ ಆ ಕ್ಯಾಟಗರೈಸ್ ಅಲ್ಲಿ ಹೋಗ್ಬಿಟ್ಟು ನಾವು ರಿಜಿಸ್ಟರ್ ಮಾಡಿಬಿಟ್ಟು ವೆಹಿಕಲ್ ಓಡಿಸಲಿಕ್ಕೆ ಅವಕಾಶ ಕೊಟ್ಟರೆ ಪೊಲೀಸ್ ವೆಹಿಕಲ್ ಟ್ಯಾಕ್ಸಿ ರನ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ನಾವು ಹೇಳ್ಬೋದು. ಹಾಗಿದ್ರೆ ಮೋಟರ್ ವೆಹಿಕಲ್ ಯಾಕೆ ಹಾಕಬೇಕಾಗುತ್ತೆ, ಮೋಟರ್ ವೆಹಿಕಲ್ ರೂಲ್ಸ್ ಯಾಕೆ ಬರುತ್ತೆ, ಪರ್ಮಿಟ್ ರೂಲ್ಸ್ ಯಾಕೆ ಬೇಕಾಗುತ್ತೆ, ರೋಡ್ ಸೇಫ್ಟಿ ರೂಲ್ಸ್ ಹಾಕಬೇಕಾಗುತ್ತೆ, ಸ್ಪೀಡ್ ಕಂಟ್ರೋಲಿಂಗ್ ಆಗಿ ಸ್ಪೀಡ್ ಗವರ್ನರ್ ಯಾಕೆ ಬೇಕಾಗುತ್ತೆ, VLT ವೆಹಿಕಲ್ ಲೊಕೇಶನ್ ಅಂಡ್ ಟ್ರ್ಯಾಕಿಂಗ್ ಅಂಡ್ ಪ್ಯಾನಿಕ್ ಬಟನ್ ಸಿಸ್ಟಮ್ಸ್ ಯಾಕೆ ಬೇಕಾಗುತ್ತೆ. ಇದೆಲ್ಲವೂ ಕೂಡ ಹಂಗಿದ್ರೆ ಕಾರ್ ಪೂಲಿಂಗ್ ನೀವು ಅವಕಾಶ ಕೊಡ್ತೀರಂದ್ರೆ ಇದೆಲ್ಲವೂ ನಾವು ಫಿಟ್ ಮಾಡೋದು ಹಂಗಿದ್ರೆ ವೈಲೇಷನ್ ಅಂಡರ್ ಬರ್ತದ. ಅದಕ್ಕೆ ಬೇಕಾಗಿ ಇದು ಗೊಂದಲಮಯವಾಗಿದೆ. ಕಾರ್ ಪೂಲಿಂಗ್ ಕೂಡ ಮುಂದಿನ ದಿನಗಳಲ್ಲಿ ಇವಾಗ ಅವಕಾಶ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇವಾಗ ಹೆಂಗೆ ಬೈಕ್ ಟ್ಯಾಕ್ಸಿ ಇವಾಗ ಯಾವ ತರ ಆಗುತ್ತೆ ಅದೇ ತರ ಕಾರ್ ಪೂಲಿಂಗ್ ಕೂಡ ಆಪೋಸಿಟ್ ಆಫ್ ದ ಮೋಟರ್ ವೆಹಿಕಲ್ ಆಕ್ಟ್ ಆಗುತ್ತೆ. ಈ ಬುಕ್ ಗಳಿಗೆಲ್ಲ ಬೆಲೆ ನಿಲ್ಲದಾಗುತ್ತೆ. ಮೋಟರ್ ವೆಹಿಕಲ್ ಅಂಡ್ ರೂಲ್ಸ್ ರೆಗ್ಯುಲೇಷನ್ ಗಳಿಗೆ ಬೆಲೆ ನಿಲ್ಲದಂಗಾಗುತ್ತೆ, ರೆಗ್ಯುಲೇಟರಿ ಆಕ್ಟ್ ಗಳಿಗೆ ವ್ಯಾಲ್ಯೂ ಇಲ್ಲದಂಗಾಗುತ್ತೆ. ಆದ ಕಾರಣ ಕಾರ್ ಪೂಲಿಂಗ್ ಅಂತ ಹೇಳುವಂತದ್ದು ಅದು ಕಾಮರ್ಸ್ ಅಲ್ಲಿ ಆನ್ಲೈನ್ ಅಲ್ಲಿ ಬರ್ತಾರೆ, ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ. ಆದ್ರೆ ಮೋಟರ್ ವೆಹಿಕಲ್ ಆಕ್ಟ್ ಅಲ್ಲಿ ಇಲ್ಲ. ಎಲ್ಲ ಕಡೆ ನೋಡಿದಾಗ ನಮಗೆ ಡ್ರಾಫ್ಟಿಂಗ್ ನಲ್ಲಿ ಇದೆ. ಆಮೇಲೆ ಹಲವಾರು ಸಮಿತಿಗಳು, ಹಲವಾರು ನಾಲೆಜ್ ಪರ್ಸನ್ಗಳು ಡಿಸ್ಕಷನ್ ನಡೆದಿದೆ. ನಮಗೆ ಬೇಕಾದಷ್ಟು ಕಡೆ ಸಿಗುತ್ತೆ. ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಎಲ್ಲ ಕಡೆ ಸಿಗುತ್ತೆ. ನೀತಿ ಆಯೋಗದಲ್ಲಿ ಕೂಡ ಡಿಸ್ಕಷನ್ ಆಗಿದೆ. ಆದ್ರೆ ಆಸ್ ಎ ಮೋಟರ್ ವೆಹಿಕಲ್ ಆಕ್ಟ್ ಅಂಡರ್ ಅಲ್ಲಿ ಕಾರ್ ಪೂಲಿಂಗ್ ಅಂತ ಹೇಳುವಂತದ್ದು ಎಲ್ಲೂ ನಮಗೆ ಕಾಣ್ತಾ ಇಲ್ಲ. ಒನ್ಸ್ ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಇಂದ ನಮಗೆ ರೂಲ್ಸ್ ರೆಗ್ಯುಲೇಷನ್ ಫ್ರೇಮ್ ವರ್ಕ್ ಫಿಕ್ಸೇಷನ್ ಆಗ್ಬಿಟ್ಟು ಬಂದ ಮೇಲೆ ಕಾರ್ ಪೂಲಿಂಗ್ ಮಾಡಿದ್ರೆ ಅದು ತಪ್ಪಿಲ್ಲ. ಆದ್ರೆ ಬಿಫೋರ್ ಮೋಟರ್ ವೆಹಿಕಲ್ ಆಕ್ಟ್ ಅಂಡರ್ ಅಲ್ಲಿ ಬರ್ಲಿಕ್ಕೆ ಮೊದಲೇ ಕಾರ್ ಪೂಲಿಂಗ್ ಸ್ಟಾರ್ಟ್ ಮಾಡಿದ್ರೆ ಅಥವಾ ಪರ್ಮಿಟ್ ಇಲ್ಲದ ವೆಹಿಕಲ್ ಕಾರ್ ಪೂಲಿಂಗ್ ಮಾಡಿದ್ರೆ ಅಥವಾ ಕಾರ್ ಪೂಲಿಂಗ್ ಪ್ರೊವೈಡ್ ಮಾಡುವಂತ ಏನು ಕಾಮರ್ಸ್ ಸಂಸ್ಥೆ ಆಗಿರ್ಬೋದು ಅಥವಾ ಕಮ್ಯುನಿಕೇಶನ್ ಕೊಡುವಂತ ಟೆಕ್ನಾಲಜಿ ಆಗಿರ್ಬೋದು ಅದೆಲ್ಲವೂ ಕೂಡ ಲೈಸೆನ್ಸ್ ಆಗಿದ್ರೆ ಮಾತ್ರ ಓಡಿಸಬಹುದು ಅಂತ ನಾನು ಹೇಳ್ತೀನಿ. ರಾಧಾಕೃಷ್ಣ ಒಳ್ಳ, ಕರ್ನಾಟಕ ಸ್ಟೇಟ್ ಟ್ರಾವೆಲ್ ಆಪರೇಟರ್ ಅಸೋಸಿಯೇಷನ್ ಅಧ್ಯಕ್ಷ.